ಸಿಇಎನ್ ಅಪರಾಧ ಪೊಲೀಸ್ ಠಾಣೆ ಚಿಕ್ಕಮಗಳೂರು ಜಿಲ್ಲೆ ಇವರು ಸಿಇಆರ್ ಪೋರ್ಟಲ್ನಲ್ಲಿ ವಶಪಡಿಸಿಕೊಂಡಿರುವ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡವರಿಗೆ ಹಿಂದಿರುಗಿಸುವ ಸಮಾರಂಭವನ್ನು ಜಿಲ್ಲಾ ಪೊಲೀಸ್ ಇಲಾಖೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ಸೈಬರ್ ಕ್ರೈಮ್ ಗವಿರಾಜ್ ಹಾಗೂ ಅವರ ತಂಡ ಮೊಬೈಲ್ ಫೋನ್ ಕಳೆದುಕೊಂಡವರಿಗೆ ಮೊಬೈಲ್ ಫೋನ್ ಹಿಂದಿರುಗಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾತನಾಡಿ, ಮೊಬೈಲ್ ಫೋನ್ ಕಳೆದು ಹೋಗಿದ್ದು ಸಿಕ್ತು ಎಂದು ನೀವು ಸಂತೋಷ ಪಡಬಹುದು. ಆದರೆ ಮೊಬೈಲ್ ಫೋನ್ ಹುಡುಕುವಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಪರಿಶ್ರಮ ಸಾಕಷ್ಟಿದೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಸಂಬಂಧಪಟ್ಟವರಿಗೆ ನಾವು ಅದನ್ನು ವಿತರಿಸಿದ್ವಿ. ಅದೇ ಥರ ಈಗ ಮತ್ತೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಸುಮಾರು 100 ಮೊಬೈಲ್ಗಳು ಪತ್ತೆ ಹಚ್ಚಿ ಅರೌಂಡ್ 10 lakhs ವರ್ತ್ ಮೊಬೈಲ್ಗಳನ್ನ ಪತ್ತೆ ಹಚ್ಚಿದ್ದೀವಿ. ಸೊ ಈ ಪತ್ತೆ ಹಚ್ಚಲಿಕ್ಕೆ ಕಾರಣ ಅಂದರೆ ಯಾರು ಕಳ್ಕೊಂಡಿರ್ತಾರೆ ಅವರೇನೆ. ಸೊ ನೀವು ಯಾರೇ ಇರಲಿ, ಮೊಬೈಲ್ ಕಳ್ತನ ಆಗಿರಲಿ, ಮಿಸ್ಸಿಂಗ್ ಆಗಿರಲಿ, ಎಲ್ಲೋ ಇಟ್ಬಿಟ್ಟು ಮರ್ತಿರಲಿ, ಅಥವಾ ರಾಬರಿ ಆಗಿರಲಿ, ಸ್ನ್ಯಾಚಿಂಗ್ ಆಗಿರಲಿ, ಏನೇ ಆದರೂ ಇಮಿಡಿಯೇಟ್ ಆಗಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರ ನೀಡ್ತಕ್ಕಂಥದ್ದು, ಅಥವಾ ನಮ್ಮದು ಕೀ ಲಾಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಅಪ್ಡೇಟನ್ನು ಮಾಡ್ತಕ್ಕಂಥದ್ದು. ಮತ್ತು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮವರು ಸ್ವಲ್ಪ ಈ ಸಿಇಆರ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಹೇಳ್ತಾರೆ. ಕೆಲವು ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಬೇಕು. ಈಗ ನಮ್ಮ ವೆಟರ್ನರಿ ಡಾಕ್ಟರ್ ಹಸ್ಬೆಂಡ್ ಅವ್ರು ಹೇಳೋದಕ್ಕೆ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ಸಿಇಆರ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಲಿಕ್ಕೆ. ಬಟ್ ದಯವಿಟ್ಟು ಆ ಥರ ಯಾರಾದರೂ ಇದ್ದರೆ ಆ ಸ್ಟೇಷನಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ನಮ್ಮ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಇದೆ 9480805108 ಈ ನಂಬರ್ಗೆ ಫೋನ್ ಮಾಡಿ ಯಾವ ಥರ ಅಂತ ಹೇಳಿದರೆ ಅವರು ನಿಮಗೆ ಹೇಳ್ತಾರೆ ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ. ಸಿಇಆರ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಿದ ಮೇಲೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ನಿಮ್ಮ ಕಳೆದೋಗಿರ್ತಕ್ಕಂಥ ಮೊಬೈಲನ್ನು ಯಾರು ಬೇರೆ ಕಳ್ಳರು ಅಥವಾ ಬೇರೆ ಅಪರಾಧಗಳಿಗೆ ಯೂಸ್ ಮಾಡದೇ ಇರುವ ಹಾಗೆ ಅದನ್ನು ತಡೆಗಟ್ಬೋದು. ಸೊ ಮೊಬೈಲ್ ಕಳೆದು ಹೋದ್ಮೇಲೆ ಏನು ಮಾಡ್ತಾರೆ, ಕೆಲವೊಬ್ಬರು ಅದನ್ನು ತಗೊಂಡ್ಬಿಟ್ಟು ಬೇರೆ ಬೇರೆ ಅಪರಾಧಿಕ ಕೃತ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಮ ಮೊಬೈಲು ಬೇರೆ ಬೇರೆ ಏನೋ ಇರ್ಬೋದು, ಬೇರೆ ಬೇರೆ ಕೃತ್ಯಗಳಿಗೆ, ಅದು ಮರ್ಡರ್ ಆಗಿರ್ಬೋದು, ಏನೋ ಕಳ್ತನ ಆಗಿರ್ಬೋದು, ಬೇರೆ ಏನೇ ಆಗಿದ್ರು ಅದು ನಿಮ್ಮ ಮೊಬೈಲ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಮೊಬೈಲ್ ಡಿಟೆಕ್ಟ್ ಆದಮೇಲೆ ನಿಮ್ಮ ಮೇಲೆ ಸಸ್ಪಿಷಿಯಸ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸ್. ಸೊ ಈಗ ಏನಾಗಿದೆ, ಇತ್ತೀಚೆಗೆ ಇದು ನಮ್ಮದು ಸಿಇಆರ್ ಪೋರ್ಟಲ್ ಬಂದಮೇಲೆ ನೀವು ಯಾವುದೇ ಮೊಬೈಲ್ ಕಳೆದೋದ್ರೆ ಇಮಿಡಿಯೇಟ್ ಆಗಿ ಪೋರ್ಟಲ್ ನೀವು ಅಪ್ಡೇಟ್ ಮಾಡಿದ್ರೆ ಆ ಮೊಬೈಲ್ ಬ್ಲಾಕ್ ಆಗಿಬಿಡುತ್ತೆ. ಆ ಮೊಬೈಲನ್ನು ಯಾರು ಯೂಸ್ ಮಾಡಲಿಕ್ಕಾಗಲ್ಲ, ನಿಮ್ಮ ಕಳೆದೋಗಿರ್ತಕ್ಕಂಥ ಮೊಬೈಲನ್ನು ಯಾರು ಯೂಸ್ ಮಾಡಲಿಕ್ಕಾಗಲ್ಲ. ಸೊ ನೀವು ಬ್ಲಾಕ್ ಆದಮೇಲೆ ನಿಮಗೆ ಅದು ಬ್ಲಾಕ್ ಆಗೋದಷ್ಟೇ ಅಲ್ಲ, ಅದು ಏನಾದರೂ ಯೂಸ್ ಮಾಡಲಿಕ್ಕೆ ಬೇರೆ ಯಾರು ಟ್ರೈ ಮಾಡಿದರೆ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ, ಲೊಕೇಶನ್ ಗೊತ್ತಾಗುತ್ತೆ. ಸೊ ನಮ್ಮವ್ರು ಅದನ್ನು ಹೋಗಿ ಟ್ರೇಸ್ ಮಾಡ್ಕೊಂಡು ಬಂದು ನಿಮಗೆ ಕೊಡ್ತಾರೆ. ನಿಮ್ಗೆ ಕೊಟ್ಟ ಮೇಲೆ ಮತ್ತೆ ನೀವು ಪುನಃ ಅದನ್ನು ಒಂದು ಅನ್ಬ್ಲಾಕ್ ಮಾಡಿಸ್ಬೋದು. ಅಂದರೆ ಬ್ಲಾಕ್ ನೀವು ಮಾಡಿಸಿರ್ತೀರಿ, ನಿಮಗೂ ಸಿಕ್ಕ ಮೇಲೆ ನನಗೆ ಸಿಕ್ಕಿದೆ ಮೊಬೈಲ್ ಅಂತೇಳಿ ನೀವು ಅನ್ಬ್ಲಾಕ್ ಮಾಡಿಸ್ಬೋದು. ಸೊ ಇದು ಭಾಳ ಒಳ್ಳೆಯ ಒಂದು ಸಾರ್ವಜನಿಕರ ಒಂದು ಒಳ್ಳೆಯ ಒಂದು ಇದಿದೆ, ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಸರ್ಕಾರದವರು. ಸೊ ಇದ್ರದ್ದು ಸದುಪಯೋಗವನ್ನು ಪಡಿಸ್ಕೋಬೇಕು ಮತ್ತು ಇಲಾಖೆ ಜೊತೆ ಸಹಕರಿಸಬೇಕಂತೇಳಿ ನಾನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಕೇಳಬಹುದು. ಥ್ಯಾಂಕ್ ಯು. ಮೊಬೈಲ್ ಫೋನ್ ಕಳೆದುಕೊಂಡವರು ಮಾತನಾಡಿ, 6 ತಿಂಗಳ ಹಿಂದೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಫೋನ್ ಕಳೆದು ಹೋಯಿತು. ಕೂಡಲೇ ನಾನು ಪೊಲೀಸ್ ಇಲಾಖೆಗೆ ದೂರು ನೀಡಿದೆ. ಆದರೆ ನನಗೆ ನನ್ನ ಫೋನ್ ಸಿಗುತ್ತೆ ಎಂಬ ಭರವಸೆ ಇರಲಿಲ್ಲ. ಆದರೆ ಪೊಲೀಸ್ ಇಲಾಖೆಯವರು ನನಗೆ ಆದಷ್ಟು ಬೇಗ ಹುಡುಕಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಅಕ್ಷತಾ ಅಂತ ಹೇಳ್ಬಿಟ್ಟು ನನಗೆ ಮೊಬೈಲ್ ಸಿಗುತ್ತೆ ಅಂತ 100% ನಂಬಿಕೆ ಇತ್ತು. ಕೆಲವರು ಮಾತ್ರ ಸಿಗಲ್ಲ ಬಿಟ್ಬಿಡು ಅಂತ ಇದ್ರು. ಆದರೆ 6 ತಿಂಗಳಾಯಿತು, ಆದಷ್ಟು ಬೇಗ ಹುಡ್ಕೊಟ್ಟಿದ್ದಾರೆ. ನಾನು ಎಲ್ಲರೂ ಹುಡ್ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರು ಪೊಲೀಸರುಗಳಿಗೆಲ್ಲ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದಗಳು. ನಾನು ಫೋನು ಮತ್ತೆ ಬಿಡೋಕೆ ಹೋದಾಗ ಅಲ್ಲಿ ರಾಬರಿ ಆಯಿತು. ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಕನ್ನಡ ಕೊಡಿ ಅಂತ, ತೆರಿಗೆ ಕೊಟ್ಟಿದ್ದು ನನ್ನ ಕೈ ನಿಮಗೆ ಇವತ್ತು ಧನ್ಯವಾದಗಳು ಹೇಳ್ತಿದ್ದೀನಿ. ಇವತ್ತು ಸೈಬರ್ ಕ್ರೈಮ್ ಅಧಿಕಾರಿಗಳಿಂದ ಈ ಥರ ಎಲ್ಲ ಫೋನ್ಗಳೆಲ್ಲ ಸಿಕ್ಕಿರೋದು ಇನ್ನೂ ಒಳ್ಳೆ ಆಗುತ್ತೆ ಅಂತ ನನ್ನ ಭಾವನೆ. ಧನ್ಯವಾದಗಳು. ನನ್ನ ಹೆಸರು ಸಂಧ್ಯಾ ರಾಣಿ ಅಂತ, ವೃತ್ತಿಯಲ್ಲಿ ಪಶುವೈದ್ಯೆ. ನಾನು 6 ತಿಂಗಳ ಹಿಂದೆ ಕೇಸ್ಗಳಿಗೆ ನೋಡಕ್ಕೆ ಹೋದಾಗ ಅಂದಾಗೆ ನಂದು ಫೋನ್ ಬಿದ್ದೋಯ್ತು. ವಿತಿನ್ 10-15 ಮಿನಿಟ್ಸಲ್ಲಿ ನಾನು ವಾಪಸ್ ಬಂದು ನೋಡಿದೆ, ಅವಾಗ ಇರಲಿಲ್ಲ. ಕಾಲ್ ಮಾಡಿದಾಗ 1-2 ಸರಿ ಸ್ವಿಚ್ ಆಫ್ ಅಂತ ಬಂತು. ಸೊ ಹಾಗಾಗಿ ತಕ್ಷಣ ಅದೇ ದಿನ ನಾನು ಕಂಪ್ಲೇಂಟ್ ಕೊಟ್ಟೆ. ಸೊ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರು ಈ ಪೋರ್ಟಲಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ರು. ಅದಾದಮೇಲೆ 6 ಮಂತ್ ಆದಮೇಲೆ ಈಗ ನನ್ನ ಫೋನ್ ಸಿಗ್ತಾ ಇದೆ.
ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ ಸಿಗುತ್ತೆ ಅಂತ. ಬಟ್ ಇನ್ನೂ ಕೆಲವೊಬ್ರು ಏನು ಹೇಳಿದ್ರು ಅಂದರೆ 8 ವರ್ಷ ಆದ್ಮೇಲೆ ಕೂಡ ಸಿಕ್ಕಿರೋಂಥ ಜನಗಳು ನನಗೆ ಹೇಳ್ತಾ ಇದ್ರು ಇಲ್ಲ ಮೇಡಮ್ ಸಿಗುತ್ತೆ ನಿಮ್ಮದು ಅಂತ. ಸೊ ಅದೇ ರೀತಿ ಇವತ್ತು ನನ್ನ ಫೋನ್ ಸಿಕ್ಕಿದೆ. ಆ್ಯಂಡ್ ಏನಪ್ಪ ಅಂದರೆ ನಾನ್ ಲಿವಿಂಗ್ ಥಿಂಗ್ಸ್ ಕೂಡ ನನಗೆ ತುಂಬ ಕನೆಕ್ಟ್ ಆಗಿರುತ್ತೆ, ಬರೀ ಲಿವಿಂಗ್ ಥಿಂಗ್ಸ್ ಅಲ್ಲದೆ. ಸೊ ಅದೊಂದು ಬಾಂಡ್ ಇತ್ತು, ಅದು ಹುಡುಕಿ ಕೊಟ್ಟು ಇವತ್ತು ನನಗೆ ಕೊಟ್ಟಿರೋದಕ್ಕೆ ನಾನು ಪ್ರತಿಯೊಬ್ಬರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಈ ಲಾಸ್ಟ್ ಇದರಲ್ಲಿ ನಿಮ್ಮದು ಡೀಟೇಲ್ಸ್ ಹಾಕಿ ಎಲ್ಲಿ ಕಳೆದೋಯ್ತು, ಯಾವ ಡೀಟೇಲ್ ಕಳೆದೋಯ್ತು ಅಂತ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ, ಅದನ್ನು ತೊಗೊಂಡು ಕೊಡಿ, ಒಂದು ಲೆಟರ್ ಕೊಟ್ವಿ. ಈಸಿ ಇರುತ್ತೆ. ಬಟ್ ನಮ್ಮದು ಹುಡುಗರಿಗೆ ಏನು ತೊಂದರೆ ಇಲ್ಲ. ಬಟ್ ಯಾರಾದರೂ ಎಜುಕೇಷನ್ ಇಲ್ಲದವ್ರಿಗೆ ತೊಂದರೆ ಆಗುತ್ತೆ. ಬಟ್ ಯಾರಾದರೂ ಹೇಳಿದ್ರೆ ಕಂಪ್ಯೂಟರ್ ಸೆಂಟ್ರಲ್ಲಿ ಅದರ ಡೀಟೇಲ್ಸ್ ಹಾಕಿ ಮಾಡೋದು ತುಂಬ ಈಸಿ ಪ್ರೋಸೆಸ್ ಇದೆ. ಆನ್ಲೈನಲ್ಲಿ ಮಾಡಿದರೆ ನಿಮಗೆ ಡೀಟೇಲ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಯಾವ ರಿಜಿಸ್ಟರ್ ಮಾಡಿದ್ರಿ ಅದು ಸ್ಟೇಟಸ್, ಬಟ್ ಸ್ಟೇಟಸ್ ಗೊತ್ತಾಗಲ್ಲ. ಬಟ್ ನೀವು ಕಳೆದ ಸಿಕ್ಕಿದ ಮೊಬೈಲ್ ಗೊತ್ತಾದ್ಮೇಲೆ ಅವ್ರು ಕಾಲ್ ಮಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಬಟ್ ಕಂಪ್ಲೇಂಟ್ ಮಾಡೋದು ಆನ್ಲೈನಲ್ಲಿ ಇರೋದು ತುಂಬ ಈಸಿ ಇದೆ, ತೊಂದರೆ ಇಲ್ಲ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಸಿಗುತ್ತೆ ಅಂತ ಒಂದು ನಂಬಿಕೆ ಇತ್ತು, ನೀವೆಲ್ಲ ದುಡ್ಡು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್.